ಡಗ್ಗಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಕುರಿತು ಗೊಂದಲ ಬೇಡ, ಅರ್ಜಿ ಸಲ್ಲಿಸಿದ ಎಲ್ಲ ಅರ್ಹರಿಗೆ ನೀರಿನ ಸಂಪರ್ಕ, ಪಿಡಿಒ ಸ್ಪಷ್ಟನೆ. ವಡ್ರಟ್ಟಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಉಳ್ಳಿ ಡಗ್ಗಿ ಪ್ರದೇಶದಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಹಾಗೂ ಮನೆ ಮನೆಗೆ ನದಿ ನೀರಿನ ಸಂಪರ್ಕ ಕಲ್ಪಿಸುವ ವಿಚಾರವಾಗಿ ಸ್ಥಳೀಯ ನಿವಾಸಿಗಳು ವ್ಯಕ್ತಪಡಿಸಿರುವ ಆತಂಕದ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿಡಿಒ ಸ್ಪಷ್ಟನೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ವೈಯಕ್ತಿಕ ಕುಡಿಯುವ ನೀರಿನ ಸಂಪರ್ಕ ಪಡೆಯಲು ಬಯಸುವ ಫಲಾನುಭವಿಗಳು ಗ್ರಾಮ ಪಂಚಾಯಿತಿಗೆ ನಿಗದಿತ ನಮೂನೆಯ ಅರ್ಜಿಯೊಂದಿಗೆ ಅಗತ್ಯ ದಾಖಲೆಗಳನ್ನು ಸಲ್ಲಿಸಬೇಕು ಎಂದು ತಿಳಿಸಿದರು. ಸರ್ಕಾರದ ಮಾರ್ಗಸೂಚಿ ಹಾಗೂ ಗ್ರಾಮೀಣ ಕುಡಿಯುವ ನೀರಿನ ಯೋಜನೆಯ ನಿಯಮಾವಳಿಗಳ ಅನುಸಾರ ಫಲಾನುಭವಿಗಳ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹರಿಗೆ ಕ್ರಮಬದ್ಧವಾಗಿ ನೀರಿನ ಸಂಪರ್ಕ ಕಲ್ಪಿಸಲಾಗುವುದು ಎಂದರು. ಯಾವುದೇ ವ್ಯಕ್ತಿಗೆ ಇಚ್ಛಾನುಸಾರವಾಗಿ ಅಥವಾ ಮೌಖಿಕ ಮನವಿಯ ಆಧಾರದ ಮೇಲೆ ಸಂಪರ್ಕ ನೀಡಲು ಅವಕಾಶ ಇರುವುದಿಲ್ಲ. ಪ್ರತಿಯೊಬ್ಬರು ಅಗತ್ಯ ದಾಖಲಾತಿಗಳೊಂದಿಗೆ ಅರ್ಜಿ ಸಲ್ಲಿಸಿದ ಬಳಿಕವೇ ಇಲಾಖೆಯು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳುತ್ತದೆ. ಸರ್ಕಾರದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ನಮ್ಮ ಕರ್ತವ್ಯವಾಗಿದ್ದು ಅದರಂತೆ ಕಾರ್ಯನಿರ್ವಹಿಸಲಾಗುತ್ತಿದೆ ಎಂದು ಪಿಡಿಒ ಹೇಳಿದರು. ಕೆಲವು ನಿವಾಸಿಗಳು ಕಾಮಗಾರಿ ನಡೆಯುತ್ತಿರುವ ಸಂದರ್ಭದಲ್ಲಿ ಎಲ್ಲಾ ಮನೆಗಳಿಗೂ ಏಕಕಾಲದಲ್ಲಿ ಸಂಪರ್ಕ ಕಲ್ಪಿಸಬೇಕು ಎಂದು ಒತ್ತಾಯಿಸಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಯೋಜನೆಯ ಅನುಷ್ಠಾನವು ಸರ್ಕಾರದ ನಿಯಮ ಹಾಗೂ ಆಡಳಿತಾತ್ಮಕ ಪ್ರಕ್ರಿಯೆಗಳ ಪ್ರಕಾರ ನಡೆಯುತ್ತದೆ. ಅರ್ಜಿ ಸಲ್ಲಿಸಿ ಅರ್ಹತೆ ಹೊಂದಿರುವ ಯಾವುದೇ ಕುಟುಂಬವನ್ನು ವಂಚಿಸುವ ಪ್ರಶ್ನೆಯೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಈ ನಡುವೆ ಉಳ್ಳಿಡಗ್ಗಿ ಪ್ರದೇಶದ ನಿವಾಸಿಗಳು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬೇಕಾದರೆ ಪ್ರತಿಯೊಂದು ಮನೆಗೂ ನದಿ ನೀರಿನ ಸಂಪರ್ಕ ಕಲ್ಪಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಕಾಮಗಾರಿ ಪೂರ್ಣಗೊಳ್ಳುವ ಮೊದಲು ಯಾವುದೇ ಮನೆ ಬಾಕಿ ಉಳಿಯದಂತೆ ಗ್ರಾಮ ಪಂಚಾಯಿತಿ ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ಸ್ಥಳೀಯರ ಪ್ರಕಾರ ಕುಡಿಯುವ ನೀರು ಪ್ರತಿಯೊಬ್ಬ ನಾಗರಿಕನ ಮೂಲಭೂತ ಅಗತ್ಯವಾಗಿದ್ದು ಯೋಜನೆಯ ಪ್ರಯೋಜನ ಎಲ್ಲರಿಗೂ ಸಮಾನವಾಗಿ ತಲುಪಬೇಕು. ಸಂಪರ್ಕಕ್ಕಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಅಗತ್ಯ ದಾಖಲೆಗಳು ಹಾಗೂ ಅನುಸರಿಸಬೇಕಾದ ಕ್ರಮಗಳ ಕುರಿತು ಗ್ರಾಮ ಪಂಚಾಯಿತಿ ಸಾರ್ವಜನಿಕರಿಗೆ ಹೆಚ್ಚಿನ ಮಾಹಿತಿ ನೀಡಿದರೆ ಗೊಂದಲಗಳು ನಿವಾರಣೆಯಾಗಲಿವೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ. ಒಟ್ಟಾರೆ ಉಳ್ಳಿಡಗ್ಗಿ ಪ್ರದೇಶದ ಪ್ರತಿಯೊಂದು ಅರ್ಹ ಕುಟುಂಬಕ್ಕೂ ಕುಡಿಯುವ ನೀರಿನ ಸಂಪರ್ಕ ಒದಗಿಸುವ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿ ನಿಯಮಾನುಸಾರ ಕ್ರಮ ಕೈಗೊಳ್ಳುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದು ಯಾವುದೇ ಅರ್ಹ ಫಲಾನುಭವಿ ಯೋಜನೆಯಿಂದ ವಂಚಿತರಾಗುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕನಸು ನ್ಯೂಸ್, ಗಂಗಾವತಿ. ಇಲ್ಲಿ ಟೀಚರ್ಸ್ ವ್ಯಾಲಿ ಅವರು ಕಳೆದ 1 ವರ್ಷದಿಂದ ಮುನ್ಸಿಪಾಲಿಟಿಗೆ ಹೋಗೋ ಲೈನನ್ನು ನಮಗೆ ಮಾಡಿಕೊಡಿ ಅಂತ ಅವ್ರ ರಿಕ್ವೆಷನ್ ಇತ್ತು. ಅದು ಪಾವತಿ ಮಾಡಿ ಹಾಕ್ಸ್ಕೋಬೇಕಾದದು. ಯಾಕಂದರೆ ವೈಯಕ್ತಿಕವಾಗಿ ನಮ್ಮಲ್ಲಿ 2 ಟೈಪ್ ಇದೆ. ಒಂದು ಪಬ್ಲಿಕ್ ವಾಟರ್ ಸಪ್ಲೈ, ಇನ್ನೊಂದು ಪೇಡ್ ವಾಟರ್ ಸಪ್ಲೈ ಅಂತ ಇರುತ್ತೆ. ಅವರು ಕನೆಕ್ಷನ್ಗೆ ಪೇ ಮಾಡಬೇಕಾಗುತ್ತೆ, ಇಂಡಿವಿಜುವಲ್ಸ್ ಪೇ ಮಾಡಬೇಕಾಗುತ್ತೆ. ಎವ್ರಿ ಮಂತ್ನು ಕೂಡ ಪ್ರೈವೇಟ್ ಹಾಕ್ಸ್ಕೊಂಡ್ರೆ ಪೇ ಮಾಡಬೇಕಾಗುತ್ತೆ. ಈ ಕಾರಣದಿಂದ ನಾವು ಇಲ್ಲಿ JJM ಅನ್ನು ಪ್ರಪೋಸ್ ಮಾಡಿದ್ವಿ. ಇದು JJM ಅಲ್ಲಿ ಬಿಟ್ಟೋಗಿತ್ತು. ಹಿಂದೆ JJM ಪ್ರೋಗ್ರಾಮ್ ಮಾಡಿದಾಗ ಈ ಏರಿಯಾ ಬಿಟ್ಟೋಗಿದೆ. ಅದನ್ನ ನಾವು ಸೇರಿಸ್ಕೊಂಡು DPR ಮಾಡಲಿಕ್ಕೆ ಆಲ್ರೆಡಿ ನಾವು ಪ್ರಸ್ತಾವನೆಯನ್ನು ಮತ್ತು ಪ್ರೊಸೀಡಿಂಗ್ಸನ್ನು ಕೂಡ ಸಂಬಂಧಪಟ್ಟಂಥ ಅಧಿಕಾರಿ ಒಟ್ಟಿಗೆ ಮಾಡಿಸಿದ್ದೀವಿ. ಇದು ಇನ್ನೂ ಪ್ರೋಸೆಸ್ ಹಂತದಲ್ಲಿದೆ. ಈಗ ಟೀಚರ್ಸ್ ವ್ಯಾಲಿಯವರು ಒಂದು 18 ಜನ ಅವರು ನಾವು ಪೇ ಮಾಡಿ ಪೈಪ್ಲೈನ್ ಮಾಡ್ಕೊತೀವಿ, ಪೇ ಮಾಡಿ ನಾವು ಕನೆಕ್ಷನ್ ತೊಗೊಂಡು ಅದಕ್ಕೇನು ಬರುತ್ತೆ ನಮಗೆ ನೀರಿನ ತೆರಿಗೆ ಬರುತ್ತೆ ಅದನ್ನು ಕಟ್ಲಿಕ್ಕೆ ರೆಡಿ ಇದೀವಿ ಅಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿ ಒಟ್ಟಿಗೆ ಮಾತಾಡಿದ್ದಾರೆ. ಆ ಪ್ರಕಾರ ಹೇಳಿದಾಗ ನಾವು ಅದನ್ನ ಆಯಿತು, ನೀವು ನಿಮ್ಮ ಇಂಡಿವಿಜುವಲ್ ವೈಯಕ್ತಿಕ ಇದರಲ್ಲಿ ಮಾಡ್ಕೊಳ್ಳೋದಾರ ಅಂತಂದರೆ ನಾವು ಪರ್ಮಿಷನ್ ಕೊಡ್ತೀವಿ ಅಂತ ಕೊಟ್ಟಿದ್ದೀವಿ. ಅವ್ರಿಗೆ ತೆಗಿಯೋಕ್ಕಿರ್ಬೋದು ಅಥವಾ ಇದು ಮಾಡೋಕ್ಕೆ ಯಾವುದು ಪೈಪ್ ಹಾಕೋಕ್ಕಿರ್ಬೋದು ಪರ್ಮಿಷನ್ ಕೊಟ್ಟಿದ್ವಿ ನಾವು. ಅಂದರೆ ಇಟ್ ಮೀನ್ಸ್ ಅದು ಅವರು ಮುನ್ಸಿಪಾಲ್ಟಿಗೆ ಪೇ ಮಾಡಬೇಕು, ಎಷ್ಟು ನೀರನ್ನು ಬಳಕೆ ಮಾಡ್ತಾರೆ ಅಷ್ಟಕ್ಕೆ ಅವ್ರು ಪೇ ಮಾಡಬೇಕು ಅನ್ನೋ ಕರಾರಿನ ಮೇಲೆ ಸಂಬಂಧಪಟ್ಟವರೊಟ್ಟಿಗೆ ಮಾತಾಡೋದನ್ನು ಮಾಡಿಸಿದ್ವಿ. ಈಗ ಇವಾಗಲೂ ಕೂಡ ಬೇರೆ ಏನು ಇಲ್ಲಿ ಕುಟುಂಬದವರು ಇದ್ದಾರೆ, ಬೇರೆಯವ್ರ ಮನೆಗಳಿದ್ದಾರೆ, ಅವರೆಲ್ಲರೂ ಕೂಡ ನಮಗೂ ಕೂಡ ಆ ಕನೆಕ್ಷನಲ್ಲಿ ಬೇಕು ಅಂತ ಅವರು ಅರ್ಜಿ ಸಲ್ಲಿಸಿದ್ದಾರೆ ಅಂತಂದರೆ ಆ ಸಂಬಂಧಪಟ್ಟಂಥ ಏನು ಷರತ್ತುಗಳಿದ್ದಾವೆ ಅದಕ್ಕೆ ಅವರು ಬದ್ಧರಾಗಿದ್ದಾರೆ ಅಂತಂದರೆ ಅದನ್ನು ಕೂಡ ನಾವು ಕಳಿಸಿ ಪರ್ಮಿಷನ್ ತೊಗೊಳೋದಕ್ಕೆ ನಾವು ವ್ಯವಸ್ಥೆಯನ್ನು ಮಾಡ್ತೇವೆ. ಇದು ನಡೆದಿರೋ ಘಟನೆ. ಆದರೆ ಈಗಾಗಲೇ ಅವರು 9 ತಿಂಗಳಿಂದ ಈ ಒಂದು ಪ್ರೋಸೆಸ್ಸನ್ನು ಮಾಡಿಕೊಂಡು ಇವತ್ತು ಅವರು ಕೆಲಸ ಮಾಡುವಾಗ ಒಂದು ಏಕಾಏಕಿ ಅದನ್ನ ಸ್ಟಾಪ್ ಮಾಡಿ ನಮಗೆ ಪರ್ಮಿಷನ್ ಕೊಡೋವರೆಗೂ ಅವರಿಗೂ ಕೊಡಬೇಡಿ ಅಂತ ಅಂದರೆ ತಪ್ಪಾಗುತ್ತೆ. ಇವ್ರು ಇವತ್ತು ಅರ್ಜಿ ಕೊಟ್ಟರಂತಂದರೆ ನಮಗೆ ಸಂಬಂಧಪಟ್ಟ ಗಮನಕ್ಕೆ ತಗೊಂಡು ಅದನ್ನ ನಾವು ಮಾಡಿಸ್ಕೊಡೋ ವ್ಯವಸ್ಥೆಯನ್ನು ಮಾಡ್ತೇವೆ. ಈ ಅರ್ಜಿ ಕೊಡಬೇಕಾದ್ರೆ ಎಲ್ರಿಗೂ ಸೇರಿಸಿ ಕೊಡ್ತಾರಾ ಅಥವಾ ಅದು ವೈಯಕ್ತಿಕ? ಇದು ವೈಯಕ್ತಿಕ ನಲ್ಲಿ, ಇದು ವೈಯಕ್ತಿಕ ನಲ್ಲಿ 2 ಟೈಪ್ ಇದೆ. ಒಂದು ಪಬ್ಲಿಕ್ ವಾಟರ್ ಸಪ್ಲೈ, ಇನ್ನೊಂದು ವೈಯಕ್ತಿಕ ನಲ್ಲಿ ಅಂತ ಇರುತ್ತೆ ಮನೆಗೆ. ಆ ಸಂದರ್ಭದಲ್ಲಿ ಅವರು ವೈಯಕ್ತಿಕ ನಲ್ಲಿ ಹಾಕತ್ತಾ ಇರೋದು, ಪಬ್ಲಿಕ್ ವಾಟರ್ ಸಪ್ಲೈ ಅಲ್ಲ. ಪಬ್ಲಿಕ್ ವಾಟರ್ ಸಪ್ಲೈನ
ಅನ್ನೋಕ್ಕಿಂತ ಅವರು ತಮ್ಮ ಮನೆಗಳಿಗೆ ಮಾಡಿಸ್ತಾರೆ, ಮತ್ತು ಮನೆಗಳಿಗೆ ಎಷ್ಟು ಆಗುತ್ತೆ ಪ್ರತಿ ತಿಂಗಳು ಅದನ್ನು ಅವರು ಅಲ್ಲಿ ಮೀಟ್ರ್ ಕೂರಿಸಿರ್ತಾರೆ, ಅದ್ರ ಪ್ರಕಾರ ಪೇ ಮಾಡಬೇಕು. ಈ ಕಂಡೀಷನ್ ಮೇಲೆ ಇವನ್ ಅವರು ಪೈಪು ಮತ್ತು ಅದೇನು ಇದನ್ನ ತೋಡೋಕ್ಕೆ ಅದಕ್ಕೆ ಸಂಬಂಧಪಟ್ಟಿದ್ದ ಎಲ್ಲ ಖರ್ಚು ವೆಚ್ಚನೂ ಕೂಡ ಅವರೇ ಭರಿಸ್ತಾ ಇದ್ದಾರೆ.